ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪೈನಾಪಲ್ಲಿಂದ ವೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಒಂದು ಮೀಡಿಯಮ್ ಸೈಜ್ ಪೈನಾಪಲ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ತೆಳ್ಳಗೆ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೈನಾಪಲ್ ಪೀಸಸ್ಸು ತುಂಬ ತೆಳುವಾಗಿದ್ದರೆ ಅದರ ರಸ ಚೆನ್ನಾಗಿ ನೀರಿಗೆ ಬಿಟ್ಕೊಳ್ಳುತ್ತೆ. ಪೈನಾಪಲ್ ಕಟ್ ಮಾಡಾದಮೇಲೆ ಒಂದು ಬೌಲಷ್ಟು ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಇದು 250 ಗ್ರಾಮ್ಸ್ ಅಷ್ಟಿದೆ. ಈ ಹಣ್ಣುಗಳನ್ನ ಮೆಜರ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೆಷ್ಟು ಹಣ್ಣುಗಳನ್ನ ತೊಗೊಂಡಿದ್ದೀವಿ ಅದರ ಡಬಲ್ ಕ್ವಾಂಟಿಟಿ ಶುಗರ್ನ ಹಾಕೋಬೇಕು. ಇವಾಗ ಗಾಜಿನ ಬಾಟ್ಲಿಯಲ್ಲಿ ಫಸ್ಟು ನಾನು ಪೈನಾಪಲ್ನ ಹಾಕ್ತಾಯಿದ್ದೀನಿ. ಇವಾಗ ಶುಗರ್ ಹಾಕ್ತಾಯಿದ್ದೀನಿ. 250 ಗ್ರಾಮ್ಸಷ್ಟು ಪೈನಾಪಲ್ ಹಣ್ಣಿತ್ತು, ಅದಕ್ಕೆ ಅರ್ಧ kg ಶುಗರ್ ಹಾಕ್ತಾಯಿದ್ದೀನಿ, ಅಂದರೆ ಡಬಲ್ ಹಾಕ್ತಾಯಿದ್ದೀನಿ. ಪೈನಾಪಲ್ ವೈನು ಹಣ್ಣು ಎಷ್ಟೇ ಸ್ವೀಟ್ ಇದ್ರೂ ರೆಡಿ ಆದಮೇಲೆ ಸ್ವಲ್ಪ ಹುಳಿ ಬಂದೇ ಬರುತ್ತೆ. ಬೇರೆ ಎಲ್ಲ ವೈನ್ಗಿಂತ ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ. ಹಾಗಾಗಿ ನಾವು ವೈನ್ ರೆಡಿ ಆದಮೇಲೆ ಮತ್ತೆ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಫರ್ಮೆಂಟೇಷನ್ಗೆ ನಾನು ಇದರಲ್ಲಿ ಬಾರ್ಲಿ ತೊಗೊಂಡಿದ್ದೀನಿ. ಈ ಬಾರ್ಲಿ ಬದಲಿಗೆ ನೀವು ಅಕ್ಕಿ, ರಾಗಿ, ಗೋಧಿನ ತೊಗೋಬೋದು ಅಥವಾ ಈಸ್ಟ್ ತೊಗೋಬೋದು. ಈ ಬಾರ್ಲಿ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಈ ಥರ ಚಿಕ್ಕ ಪ್ಯಾಕೆಟ್ನಲ್ಲೇ ಬರುತ್ತೆ. ಇದರಲ್ಲಿ ನಾವು 1 ಸ್ಪೂನ್ ಮಾತ್ರ ಈ ವೈನಿಗೆ ಹಾಕ್ತಾಯಿದ್ದೀವಿ. ಈ ಬಾರ್ಲಿ ಹಾಕಾದ್ಮೇಲೆ ನೀರು ಹಾಕ್ತಾಯಿದ್ದೀನಿ. 1.5 ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಜಗ್ಗು 1 ಲೀಟ್ರ್ ಹಿಡಿಯುತ್ತೆ. ಇದರಲ್ಲಿ ನಾನು 1.5 ಜಗ್ಗಷ್ಟು ನೀರು ಹಾಕ್ತೀನಿ. ಇವಾಗ ಅರ್ಧ ಲೀಟ್ರ್ ಹಾಕ್ತಾಯಿದ್ದೀನಿ. ನೀರು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪೈನಾಪಲ್ ವೈನ್ಗೆ ಈ 3 ಸಾಮಗ್ರಿಗಳು ಮಾತ್ರ ಹಾಕೋಕ್ಕಿರೋದು, ಆದರೆ ವೈನ್ ತುಂಬ ಟೇಸ್ಟಿಯಾಗಿ ಸ್ಟ್ರಾಂಗಾಗಿ ಬರುತ್ತೆ. ಇವಾಗ ಇದನ್ನ ಗಾಳಿ ಆಡದೇ ಇರೋ ಥರ ಟೈಟಾಗಿ ಕ್ಲೋಸ್ ಮಾಡಿಡಬೇಕು. ಈ ಪೈನಾಪಲ್ ವೈನ್ನ ಎಲ್ಲ ವೈನ್ ಥರನೇ 2 ದಿನಕ್ಕೆ ಒಂದು ಸಲ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ಏರ್ ಟೈಟಾಗಿ ಕ್ಲೋಸ್ ಮಾಡಿಡಬೇಕು. 21 ಡೇಸ್ ತನಕ ಇದೇ ರೀತಿ 2 ದಿನಕ್ಕೊಂದು ಸಲ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದೇ ರೀತಿ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು. ಇವಾಗ 21 ಡೇಸ್ ಆಗಿದೆ. ಇವಾಗ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತೀನಿ. ಇದನ್ನು ಫಿಲ್ಟ್ರ್ ಮಾಡೋಕ್ಕೆ ಒಂದು ತೆಳುವಾಗಿರೋ ಕಾಟನ್ ಕ್ಲಾತ್ ಇಟ್ಕೋಬೇಕು. ಅದರಲ್ಲಿ ಇದನ್ನು ಸೋಸ್ಕೋಬೇಕು. ಆ ಸೋಸಿರೋ ವೈನನ್ನು ಮತ್ತೆ ಒಂದು ಸಲ ಇದೇ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು. ಒಟ್ಟು 2 ಸಲ ಫಿಲ್ಟ್ರ್ ಮಾಡ್ಕೋಬೇಕು. ಇವಾಗ ಈ ರೆಡಿಯಾಗಿರೋ ವೈನ್ನ ಸ್ಟೋರ್ ಮಾಡೋಕ್ಕೆ ನಾನೊಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ತುಂಬಿಸಿಡ್ತಾ ಇದ್ದೀನಿ. ಈ ರೆಡಿಯಾಗಿರೋ ವೈನ್ನ ನೀವು ಹೊರಗಡೆನೇ ಇಟ್ಕೋಬೇಕು, ಫ್ರಿಜ್ಜಲ್ಲಿ ಇಡಬಾರ್ದು. ನೀವು ಇದನ್ನು 1 ವರ್ಷ ತನಕ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಕೆಲವು ತಿಂಗಳಾದಮೇಲೆ ವೈನ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ಶುಗರ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಪುನಃ ಇದೇ ರೀತಿ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ವೈನ್ ಫಿಲ್ ಮಾಡಬೇಕಾದ್ರೆ ಆ ಬಾಟ್ಲದ್ದು ಫುಲ್ ಮಾಡಬಾರ್ದು, 1/4 ಭಾಗದಷ್ಟು ಮಾತ್ರ ಮಾಡಬೇಕು. ಜಾಸ್ತಿ ದಿನ ಆದಮೇಲೆ ಈ ವೈನ್ಗಳಲ್ಲಿ ಗ್ಯಾಸ್ ಫಾರ್ಮ್ ಆಗ್ತಾ ಇರುತ್ತೆ. ವೈನ್ ತುಂಬ ಇದ್ದರೆ ಬಾಟಲ್ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ 1/4 ಭಾಗದಷ್ಟು ಮಾತ್ರ ವೈನ್ನ ಫಿಲ್ ಮಾಡಬೇಕು. ಈ ಪೈನಾಪಲ್ ವೈನ್ ಕುಡಿಯೋದ್ರಿಂದ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪೈನಾಪಲ್ ವೈನ್ ಹೇಗೆ ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.